ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು 3-4 ದಿನದ ವೀಡಿಯೋ. ನಾನು ತುಪ್ಪದ ಬತ್ತಿ ಕಡ್ಡಿ ಬತ್ತಿ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಶ್ರಾವಣ ಬಂತು ಅಂದರೆ ಆಷಾಢ ಶ್ರಾವಣ ಪೂಜೆಗಳು ಜಾಸ್ತಿ ಇರುತ್ತೆ. ಹಾಗೆಯೇ ವೈಭವ ಲಕ್ಷ್ಮಿ ವ್ರತ ಕೂಡ ನಾನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬತ್ತಿಗಳೆಲ್ಲ ಸ್ವಲ್ಪ ದೀಪಗಳೆಲ್ಲ ಹಚ್ಚೋದಕ್ಕೆ ಬತ್ತಿಗಳೆಲ್ಲ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾನು ಆಲ್ಮೋಸ್ಟು ಮದುವೆಯಾಗಿ ಬಂದಾಗಲಿಂದ ನಾನು ಈ ಥರ ಕೈಯಲ್ಲೇ ನಾನು ರೆಡಿ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಸಣ್ಣಗೆ ಬರುತ್ತೆ. ಆಮೇಲೆ ತುಂಬ ಹೊತ್ತು ದೀಪ ಉರಿಯುತ್ತೆ ಸಣ್ಣಗೆ ಮಾಡ್ಕೊಳ್ಳೋದ್ರಿಂದ. ವರ್ಷಕ್ಕೆ ಒಂದು ಸಲ ನಾನು ಇದನ್ನು ಮಾಡಿಟ್ಕೊಳ್ತೀನಿ. ಹಾಗೆ ತುಪ್ಪದ ಬತ್ತಿ ಕೂಡ ನಾನು ಮನೆಯಲ್ಲೇ ಮಾಡಿಟ್ಕೊಳ್ತೀನಿ. ನನಗೆ ರೆಡಿಮೇಡು ಇಷ್ಟನೇ ಆಗೋದಿಲ್ಲ. ಹಾಗೆಯೇ ಎಲ್ಲ ಮಾಡಿಟ್ಕೊಂಡು ತುಪ್ಪನ ತೊಗೊಂಡು ಬಂದು ಇನ್ನೂ ಒಂದು ಸಲ ಬಿಸಿ ಮಾಡಿ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಪ್ಯಾಕೆಟಲ್ಲಿ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ತೆಳು ಆಗುತ್ತಲ್ಲ. ಈ ಥರ ತುಪ್ಪದ ಬತ್ತಿನೂ ಮಾಡಿಟ್ಕೊಂಡು ಒಂದು ಬಾಕ್ಸಿಗೆ ಸಪ್ರೇಟಾಗಿ ಎರಡನ್ನೂ ಇಟ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಈಸಿ ಅನಿಸುತ್ತೆ. ಹಾಗೆಯೇ ರೆಡಿಮೇಡು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡಿಟ್ಕೊಳ್ತೀನಿ. ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಈಸಿ ಇರುತ್ತೆ. ಸ್ವಲ್ಪ ಹತ್ತಿಗಳೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡು ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ವಿಭೂತಿನ ಹಾಕ್ಕೊಂಡು ಮಣೆ ಮೇಲೆ ಮಾಡ್ಕೊಳ್ಳೋದ್ರಿಂದ ನೋಡಿದ್ದೀರಾ ಅಂದ್ಕೊಳ್ತೀನಿ. ಫಸ್ಟು ಅದೇ ಬಂದಿದ್ದು ವಿಡಿಯೋನಲ್ಲಿ. ಆ ಥರ ಮಾಡಿಟ್ಕೊಳ್ಳೋದ್ರಿಂದ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ನಾನು ಮಾಡಿಟ್ಕೊಳ್ತೀನಿ. ಮಧ್ಯಾಹ್ನ ಟೈಮು ಒಂದು 2 ಅವರ್ ಟೈಮ್ ಸಿಕ್ಕಿದಾಗ ಆ ಥರ ಮಾಡಿಟ್ಕೊಳ್ತೀನಿ. ಅದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಯಿತು. ಊಟಕ್ಕೆ ಇವತ್ತು ಯಾರೂ ಇರಲಿಲ್ಲ. ಮನೆಯವ್ರು ಕೂಡ ಎಲ್ಲ ಊಟ ಇದೆ ಅಂತ ಹೋದರು. ನಾನು ಬೆಳಗ್ಗೆ ಇರುವಂಥ ಪಲಾವನ್ನೇ ತಿಂದ್ಕೊಂಡೆ. ಹಾಗೆಯೇ ಪೂಜೆಗೆ ಅಂತ ಹೇಳಿ ಸ್ವಲ್ಪ ಹೂವನ್ನು ತಂದ್ಕೊಂಡಿದ್ದೆ ಗುರುವಾರ. ಕಟ್ಟಿಟ್ಕೊಳ್ಳೋಣ ಅಂತ ಹೇಳಿ ಕಟ್ಟಿಟ್ಕೊಳ್ತಾ ಇದ್ದೀನಿ. ನನಗೆ ಕಳ್ಸೋಕ್ಕೆ ಆಲ್ಮೋಸ್ಟು ತುಂಬ ಹೂವು ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಈ ಸಲ ಮಲ್ಲಿಗೆ ಹೂವು ಸಿಕ್ಕಲಿಲ್ಲ, ಕಾಕಡ ಹೂವನ್ನೇ ತೊಗೊಂಡು ಬಂದು ಕಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಬಂದು ಶುಕ್ರವಾರ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಇಲ್ಲೇ ನಮ್ಮ ಮನೆ ಹತ್ರ ಇಂದೇ ರೋಡಲ್ಲಿ ಇರುವಂಥ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮನೆಯಲ್ಲೂ. ಇದು ಡೀಟೇಲ್ಸ್ನ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಕೊಡ್ತೀನಿ. ನಾನು ಇದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು 12 ವರ್ಷ ಆಯಿತು ಅನಿಸುತ್ತೆ ನಾನಿಲ್ಲಿ ಮಾಡೋಕ್ಕೆ ಶುರು ಮಾಡಿ. ನಿಮಗೆ ಪೂಜೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಚೌಡೇಶ್ವರಿ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳಿ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ರೆಡಿ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲಿ ಬೇಗ ದೀಪ ಹಚ್ಬೋದು ಅಂತ ಹೇಳಿ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನಿಂಬೆಹಣ್ಣು ದೀಪ ನಾನಿಲ್ಲಿ 5 ವಾರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕೆಲವರೆಲ್ಲ ಅವ್ರವ್ರ ಮನಸ್ಸಿಗೆ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ದೀಪಗಳನ್ನ ಹಚ್ತಾರೆ. ನಾನು 1ರಿಂದ ಹೆಚ್ಚಿಸ್ಕೊಂಡು ಹೋಗೋಣ ದೀಪಗಳನ್ನ ಅಂತ ಹೇಳಿ ನಾನು ಮೊದಲನೇ ವಾರ ಆಗಿರೋದ್ರಿಂದ ನಾನು 1 ನಿಂಬೆಹಣ್ಣಲ್ಲಿ ದೀಪನ ಇವತ್ತು ಹಚ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಇದನ್ನು ಅಲ್ಲೂ ರೆಡಿ ಮಾಡ್ಬೋದು. ನಾನು ಇಲ್ಲೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಒಂದು ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ನಾನು 1 ನಿಂಬೆಹಣ್ಣ ಇಲ್ಲೇ ಮನೆಯಲ್ಲೇ ಈ ಥರ ದೀಪನ ಮಾಡಿಕೊಂಡು ಇನ್ನೊಂದು ನಿಂಬೆಹಣ್ಣು ಹೋಳಿಗೆ ಅರಿಶಿನ ಕುಂಕುಮನ ಇಟ್ಬಿಟ್ಟು ತೊಗೊಂಡೋಗ್ತೀನಿ. ಅಲ್ಲಿ ದೇವರ ಮುಂದೆ ಒಂದು ಚಿಕ್ಕದೊಂದು ಕಂಬ ಥರ ಮಾಡಿದ್ದಾರೆ, ಅದ್ರ ಮೇಲೆ ಇಟ್ಬಿಟ್ಟು ಬರ್ಬೋದು. ಇದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ತುಪ್ಪದ ಬತ್ತಿ ಹಾಕ್ಕೊಳ್ತೀನಿ. ಹಾಗೆಯೇ ತುಪ್ಪ ಕೂಡ ನಾನು ಯೂಸ್ ಮಾಡ್ತೀನಿ. ತುಪ್ಪದ್ರಲ್ಲೇ ನಾನು ಹಚ್ಚೋದು. ಈ ಥರ ಹಚ್ಚೋದ್ರಿಂದ ನಿಂಬೆಹಣ್ಣಿನಲ್ಲಿ ದೇವರಿಗೆ ಸ್ವಲ್ಪ ಶಾಂತಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ನಿಂಬೆಹಣ್ಣಿನ ದೀಪ ನಾನು ಹಚ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಒಂದು 5ರಿಂದ 8 ವರ್ಷ 9 ವರ್ಷ ನಾನು ಸ್ವಲ್ಪ ಬೆಲ್ಲದ ಆರತಿನೇ ನಾನು ಮಾಡ್ಕೊಂಡಿದ್ದೆ. ಅದಕ್ಕೂ ಅಷ್ಟೇ ಇದೇ ತುಪ್ಪದ ತುಪ್ಪದ ಬತ್ತಿನೇ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದೆ. ತುಪ್ಪನ ನಾನು ಮನೆಯಲ್ಲಿ ಈ ಥರ ಮಾಡಿಟ್ಕೊಂಡಿರ್ತೀನಿ. ಇದನ್ನು ಯಾವುದೇ ಥರ ಆಗಲಿ ಮಡಿಯಿಂದ ಇಟ್ಟಿರೋದು ಹೇಳ್ಬೇಕು ಅಂದರೆ ಮಡಿಯಿಂದ ಇಟ್ಟಿರ್ತೀನಿ. ಇದನ್ನು ಯಾವಾಗಲೂ ಇದನ್ನು ಮುಟ್ಟೋದಕ್ಕೆ ಹೋಗಲ್ಲ. ದೇವ್ರಿಗೆ ಈ ಥರ ದೀಪಗಳು ಹಚ್ಚೋದಕ್ಕೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ದೀಪಗಳು ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡಿರ್ತೀನಿ ನಾನು. ಪೂಜೆಗೆಲ್ಲರೂ ರೆಡಿಯಾಗಿದೆ. ದೇವಸ್ಥಾನಕ್ಕೆ ಹೋಗಬೇಕು ಶುಕ್ರವಾರ. ನೋಡಿದ್ರಲ್ಲ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ಅಂತ ಹೊರಡ್ತಾ ಇದ್ದೀನಿ. ಮನೆಯಲ್ಲಿ 10:15 ಮುಂಚೆನೇ ಆಲ್ರೆಡಿ ದೀಪ ಹಚ್ಬಿಟ್ಟೆ ನಾನು. ಯಾಕೆಂದರೆ ರಾಹುಕಾಲ ಇರುತ್ತೆ. ಏನೇ ಒಂದು ಒಳ್ಳೆ ಕೆಲಸ ಶುಭ ಕಾರ್ಯ ಮಾಡಬೇಕಾದ್ರೆ ರಾಹುಕಾಲ ನೋಡಿಕೊಂಡು ಮಾಡಬೇಕು ಅನ್ನೋದೊಂದು ಪದ್ಧತಿ ಇರುತ್ತೆ. ಅದಕ್ಕೋಸ್ಕರ ದೇವ್ರ ಮನೆಯೆಲ್ಲ ರೆಡಿಯಾಗಿದೆ. ನೋಡಿ ದೇವ್ರ ಮನೆಯೆಲ್ಲ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ಆಗಲೇ ನೋಡಿದ್ರಿ ಅಂದ್ಕೊಳ್ತೀನಿ.
ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೊರಡ್ಬೇಕು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ತಿರ್ಗಾ ನೈಟು ಅಡುಗೆಗೆ ಅಂತ ಹೇಳಿ ಸೊಪ್ಪನ್ನ ಸೋಸಿಟ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ನನ್ನ ಫೇವ್ರೆಟು, ಅನ್ಗನೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಶನಿವಾರ ತಿಂಡಿಗೆ ಅಂತ ಹೇಳಿ ನಾನು ಆನಿಯನ್ ದೋಸೆನ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಏನಿಲ್ಲ, ಸ್ವಲ್ಪ ದೋಸೆ ತೆಳುಗೆ ಹಾಕೋದು, ಒಂದು ಸ್ವಲ್ಪ ದಪ್ಪ ಹಾಕಿ ಅದ್ರ ಮೇಲೆ ಈರುಳ್ಳಿನ ಹಾಕಿ ಮೇಲೆ ತುಪ್ಪ ಎಲ್ಲ ಹಾಕ್ಕೊಂಡು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಇದಕ್ಕೆ ಪಲ್ಯ ಏನು ಅಷ್ಟೊಂದು ಸೆಟ್ ಆಗೋದಿಲ್ಲ, ಓನ್ಲಿ ಕಾಯಿ ಚಟ್ನಿ ಅಷ್ಟೇ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲೇ ನಾವು ಮಾಡ್ಕೋಬೋದು. ಹಾಗೆ ಇದು ಶನಿವಾರದ ವಿಡಿಯೋ. ನಮ್ಮ ನೈಬರ್ ಆಂಟಿ, ಗೀತಾ ಆಂಟಿ ಅಂತಲೇ ಹೇಳ್ಬೋದು. ಅವರು ಮಲ್ಲಿಗೆ ದಿಂಡನ್ನ ತಂದು ಕೊಟ್ಟಿದ್ರು. ಹೇಗೆ ಕಾಣ್ತಾ ಇದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದಿಂಡು. ಅದನ್ನು ಹಾಕಿ ಇವತ್ತು ವಾರನ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಈ ವಿಡಿಯೋ ಬಂದು ಭಾನುವಾರದ್ದು. ಮ್ಯಾಚ್ನ ನೋಡ್ತಾ ಇದ್ವಿ. ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಲಾಸ್ಟು 1 ಓವರ್ ಮಾತ್ರ. ನೈಟ್ ಮಲ್ಕೊಂಡಾಗ 12:30 ಆಗೋಯ್ತು. ಹಾಗೆಯೇ ಈ ವಿಡಿಯೋ ಬಂದು ಭಾನುವಾರದ್ದು. ನಮ್ಮ ಕುಣಿಗಲ್ ಹತ್ರ ಇರೋ ಜಲಗೇರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇಲ್ಲಿ ತುಂಬಾ ರಶ್ ಇತ್ತು. ಎಂಟ್ರೆನ್ಸ್ಗೆ ಕೇಳಿದ್ರೆ 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ನಮಗೆ ಹೊರಗಡೆಯಿಂದನೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ಹೊರಟ್ವಿ. ನಾವಿಲ್ಲಿಗೆ ಬಂದಿದ್ದ ಕಾರಣ ನಮ್ಮ ನೈಬರು ಊಟಕ್ಕೆ ಹೇಳಿದರು, ಜಲಗೇರಮ್ಮನ ಮಾಡ್ತಾಯಿದ್ದೀವಿ ಅಂತ ಹೇಳಿ ಊಟಕ್ಕೆ ಹೇಳಿದರು. ಊಟಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ಸ್ವಲ್ಪ ಟೈಮ್ ಹಿಡಿತು, ಯಾಕೆ ಅಂದರೆ ನಾವು ಸ್ವಲ್ಪ ಚೌಟ್ರಿ ಹುಡ್ಕೋಷ್ಟರಲ್ಲಿ ನಮಗೆ ಕಷ್ಟ ಆಯಿತು. ಒಂದು 20-25 ನಿಮಿಷ ನಾವು ಚೌಟ್ರಿನ ಹುಡುಕಿದ್ದೀವಿ, ಯಾಕಂದರೆ ತುಂಬ ಜನ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಸ್ವಲ್ಪ ಚೌಟ್ರಿ ಹುಡ್ಕೋ ಸ್ವಲ್ಪ ಕಷ್ಟ ಆಯಿತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಅಂದಿವಿ, ನಮ್ಮ ಫ್ರೆಂಡು ಮಾವಿನಹಣ್ಣು ತೊಗೋಬೇಕು ಅಂತೇಳಿ ಮಾವಿನಹಣ್ಣು ತೊಗೊಳ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಈಗ ಸ್ವಲ್ಪ ಕಬೋರ್ಡೆಲ್ಲ ಹಾಳಾಗಿತ್ತು, ಬಟ್ಟೆಗಳೆಲ್ಲ ಆಗಾಗೆ ಇಟ್ಟು ಹಾಳಾಗಿತ್ತು. ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಮಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೇ ನೀಟಾಗಿ ಇಟ್ಕೊಂಡ್ರು ವಾರಕ್ಕೆ ಅಥವಾ 15 ದಿವಸಕ್ಕೆ ಬಟ್ಟೆಗಳೆಲ್ಲ ತೆಗೆದು ನೀಟಾಗಿ ಇಕ್ಕೊಳ್ಳದಲ್ಲೇ ಇರೋವಂಥದ್ದು, ತುಂಬ ಹಳೆಯದಾಗಿರುವಂಥದ್ದು ಎಲ್ಲ ಸಪ್ರೇಟ್ ಮಾಡಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೀವಿ. ಎಷ್ಟೇ ನೀಟಾಗಿ ಇಟ್ಟರು ಅದು ಹಾಳಾಗಿರುತ್ತೆ. ಹಾಗಾಗಿ ಎಲ್ಲ ನೀಟ್ ಮಾಡಿಕೊಂಡು ಇಡೋಣ ಅಂತ ಹೇಳಿ ಇಡ್ತಾಯಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ವಾಕ್ ಹೋಗೋಣ ಅಂತ ಹೊರಟೆ. ವಾಕಲ್ಲಿ ನನ್ನ ಫ್ರೆಂಡು ಅಂತಲೇ ಹೇಳ್ಬೋದು. ಇವರು ಮಹಾತ್ಮ ಗಾಂಧಿ ಟೀಚರು. ಇವರು ನನ್ನ ವಿಡಿಯೋನ ನೋಡಿ, ಅಂದರೆ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋನ ನೋಡಿ ಬ್ಯಾಂಗಲ್ ಬೇಕು ಅಂತ ಕೇಳಿದರು. ಕೊಟ್ಬರೋಕ್ಕೆ ಅಂತ ಅವ್ರ ಮನೆಗೆ ಹೋದೆ. ತುಂಬ ಒಳ್ಳೆ ಟೀಚರು, ತುಂಬ ಚೆನ್ನಾಗಿ ಪಾಠನ ಮಾಡ್ತಾರೆ. ನಾನು ನೋಡಿದ್ದೀನಿ. ಇವ್ರ ಮನೆ ಕೆಲಸ ಎಲ್ಲ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. 2 ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ತಾರೆ. ನೋಡಿ, ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬಾ ಖುಷಿ ಆಯಿತು. ನಾವು ಮನೆಯಲ್ಲಿ 24 ಗಂಟೆ ಇರೋರು ಸಹ ಇಷ್ಟು ನೀಟಾಗಿ ಇಟ್ಕೊಂಡಿರಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿಗೆ ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.